ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರದಲ್ಲಿ ಸಾರ್ವಜನಿಕರು ರಸ್ತೆ ಮೇಲೆ ಹಾಗೂ ಎಲ್ಲೆಂದರಲ್ಲಿ ಕಸ ತಂದು ಬಿಸಾಡಿದರೆ ಅಂತಹವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದೆಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹಾಗೂ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ರವರು ಎಚ್ಚರಿಕೆ ನೀಡಿದ್ದಾರೆ. ಚಿಂತಾಮಣಿ ನಗರದ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹಾಗೂ ಅಧ್ಯಕ್ಷ ಜಗನ್ನಾಥ್ ರವರು ಮಾತನಾಡಿ, ಚಿಂತಾಮಣಿ ನಗರವನ್ನು ಸ್ವಚ್ಛ, ಸುಂದರ ಹಾಗೂ ಹಸಿರು ಚಿಂತಾಮಣಿಯನ್ನಾಗಿ ಮಾಡಲು ಸಚಿವ ಡಾಕ್ಟರ್ MC ಸುಧಾಕರ್ ರವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ದುಡಿಯುತ್ತಿದ್ದೇವೆ ಹಾಗೂ ಕೋಟ್ಯಾಂತರ ರು ವೆಚ್ಚದಲ್ಲಿ ನಗರದ ಮೂಲೆ ಮೂಲೆಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದ್ದು, ಕಸ ವಿಂಗಡಣೆಗಾಗಿ ನಗರದ 31 ವಾರ್ಡ್ಗಳಿಗೂ ಒಂದೊಂದು ಕಸ ವಿಲೇವಾರಿ ವಾಹನವನ್ನು ಹಾಕಿದ್ದು, ಸಾರ್ವಜನಿಕರು ದಯವಿಟ್ಟು ಕಸವನ್ನು ರಸ್ತೆ ಮತ್ತಿತರ ಕಡೆಗಳಲ್ಲಿ ಹಾಕದೆ ನಿಮ್ಮ ವಾರ್ಡ್ಗೆ ಬರುವ ಕಸ ವಿಲೇವಾರಿ ವಾಹನಕ್ಕೆ ನೀಡಬೇಕೆಂದು ಮನವಿ ಮಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಹಲವು ವಾರ್ಡ್ಗಳಲ್ಲಿ ಕೊಳವೆ ಬಾವಿಗಳನ್ನು ಈಗಾಗಲೇ ಕೊರೆಸಿದ್ದು, ಎಲ್ಲ ಕೊಳವೆ ಬಾವಿಗಳಲ್ಲಿ ಸಾಕಷ್ಟು ನೀರು ಸಿಕ್ಕಿದೆ. ಹಂತ ಹಂತವಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಕನಿಷ್ಠ 2-3 ದಿನಗಳಿಗೊಮ್ಮೆ ನೀರನ್ನು ಬಿಡಲಾಗುವುದೆಂದರು. ಇನ್ನು ನೀರು ಪೋಲಾಗುವುದನ್ನು ತಡೆಗಟ್ಟಿ ಮಿತವಾಗಿ ನೀರನ್ನು ಬಳಸಬೇಕೆಂದರು. ಮಾಜಿ ಶಾಸಕ JK ಕೃಷ್ಣಾರೆಡ್ಡಿರವರು ನಗರಸಭೆ ಅಂಗಡಿ ಮಳಿಗೆಗಳ ಬಾಡಿಗೆ ಉಳಿಸಿಕೊಂಡಿರುವವರಿಗೆ ಹಣ ಪಾವತಿಸಲು ಕೆಲ ದಿನಗಳ ಕಾಲ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದ್ದರು. ಈಗಾಗಲೇ ಕಾಲಾವಕಾಶ ಕೂಡ ಮುಗಿದಿದ್ದು, ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಸ್ವಲ್ಪ ದಿನಗಳ ಕಾಲಾವಕಾಶ ನೀಡುವಂತೆ ಸೂಚನೆ ನೀಡಿರುವುದರಿಂದ 15 ದಿನಗಳ ಕಾಲ ಕಾಲಾವಕಾಶ ನೀಡುತ್ತಿದ್ದು, ಅಂಗಡಿಗಳ ಮಾಲೀಕರು 15 ದಿನಗಳ ಒಳಗಾಗಿ ತೆರಿಗೆ ಹಣವನ್ನು ಪಾವತಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮಗಳನ್ನು ಕೈಗೊಂಡು ಮರು ಹರಾಜು ಮಾಡಲಾಗುವುದೆಂದರು. ನಗರ ಭಾಗದಲ್ಲಿ ಕಟ್ಟಡಗಳ ಮಾಲೀಕರು ಬಾಕಿ ಉಳಿಸಿಕೊಂಡಿರುವ ಲಕ್ಷಾಂತರ ರುಗಳ ತೆರಿಗೆ ಹಣವನ್ನು ಕಟ್ಟಿ ನಗರದ ಅಭಿವೃದ್ಧಿಗೆ ಸಹಕರಿಸಬೇಕು. ನೀವು ಕಟ್ಟುವ ತೆರಿಗೆ ಹಣದಿಂದಲೇ ನಗರಸಭೆ ನಡೆಯುತ್ತಿರುವುದರಿಂದ ನಗರಸಭೆಗೆ ತೆರಿಗೆ ಹಣವನ್ನು ಕಟ್ಟಿದ ಪಕ್ಷದಲ್ಲಿ ಅಂಥವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದೆಂದು ಅವರು ನಗರದ ಹೃದಯ ಭಾಗದಲ್ಲಿನ ಆಜಾದ್ ಚೌಕದಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆ ಅಗಲೀಕರಣ ಕಾರ್ಯ ಮುಂದಿನ ದಿನಗಳಲ್ಲಿ ನಡೆಯಲಿದ್ದು, ಈ ಭಾಗದ ನಿವಾಸಿಗಳು ಈ ಕಾರ್ಯಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಾಣಿಯಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರದ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ನಿಮ್ಮ ಕರೆದಿರೋದು. ಈ ನಮ್ಮ ಉನ್ನತ ಶಿಕ್ಷಣ ಸಚಿವರು ನಮ್ಮ MC ಸುಧಾಕರ್ ಅವರು ಇವತ್ತು ನಮ್ಮ ಚಿಂತಾಮಣಿ ನಗರವನ್ನು ಭಾರಿ ಸ್ವಚ್ಛವಾಗಿಡಬೇಕು, ಅಂದವಾಗಿಡಬೇಕು ಅಂದ್ಬಿಟ್ಟು ಹಗಲಿರುಳು ದುಡಿತಾ ಇದ್ದಾರೆ. ಎಲ್ಲಿ ನೋಡಿದ್ರು ನಗರದಲ್ಲಿ ಕೆಲಸಗಳು ನಡೀತಾ ಇದೆ. ನಾವು ಸ್ವಚ್ಛ ಭಾರತ್ ಥರ ನಾವು ಸ್ವಚ್ಛವಾಗಿ ನಗರವನ್ನು ಸ್ವಚ್ಛವಾಗಿ ಇಡಬೇಕಂದ್ರೆ ನಾವು ಎಷ್ಟೇ 31 ವಾರ್ಡ್ಗೆ ಒಂದು ಗಾಡಿ ಪ್ರಕಾರ 31 ಗಾಡಿಗಳನ್ನ ನಾವೆಲ್ಲ ಆಯೋಜಿಸಿದ್ದೇವೆ. ಇದರಲ್ಲಿ ಗಾಡಿಗಳು ವಾರ್ಡ್ ಪೂರ್ತಿ ಓಡಾಡ್ತಾ ಇದೆ, ಒಂದೊಂದು ವಾರ್ಡ್ ಒಂದೊಂದು ಗಾಡಿ ಹೋಗ್ತಾ ಇದೆ. ಆದರೂ ಜನರು ಆ ಕಸವನ್ನು ಹೇಳಿದ್ರು ಕೂಡ ನಾವು ಎಷ್ಟು ಹೇಳಿದ್ರು ಕೂಡ ಆ ಕಸವನ್ನು ಎಲ್ಲೋ ಒಂದು ಕಡೆ ಹಾಕ್ತಾ ಇದ್ದಾರೆ. ಅದು ನಿಲ್ತಾ ಇಲ್ಲ. ಇವಾಗ ದಯವಿಟ್ಟು ಅವ್ರು ಮನವಿ ಮಾಡ್ತಾ ಇದ್ದೀವಿ, ನೀವು ಇದೇ ಥರ ಮುಂದುವರಿಸ್ಕೊಂಡು ಹೋದರೆ ನಮ್ಮ ನಗರಸಭೆಯಿಂದ ಆಗೋ ಅನಾನುಕೂಲಗಳು ನೀವೇ ಕಾರಣ ಆಗ್ತೀರಾ. ದಯವಿಟ್ಟು ಗಾಡಿ ಬರ್ತದೆ, ಒಂದು ದಿವಸ ಅಕಸ್ಮಾತ್ ಮಿಸ್ ಆದರೂ ಕೂಡ 2ನೇ ದಿವಸ ಬರ್ತದೆ, ದಯವಿಟ್ಟು ಕಸಗಳದ್ರೆಲ್ಲ ಹಾಕಿ. ಆಮೇಲೆ ನೀರು ಕೂಡ ಅಷ್ಟೇ, ನೀರು ಎಲ್ಲ ಇವಾಗ ಎಲ್ಲ ಕೆರೆಗಳು ಎಲ್ಲ ನೀರು ಮಳೆ ಬರ್ತಾ ಇದೆ, ಕೆರೆಗಳು ತುಂಬ್ತಾ ಇದೆ, ನೀರು ಕೂಡ ಎಲ್ಲ ಕಡೆ ಬರ್ತಾ ಇದೆ. ನೀರು ಕೂಡ ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕಂತ ನಮ್ಮ ಮಿನಿಸ್ಟರ್ ಸಾಹೇಬರು ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಅಷ್ಟೇ, ಈ ಕಸದೊಂದು ನೀರದೊಂದು ಇದೆಲ್ಲ ನಾವು ಸರಿಯಾಗಿ ಮಾಡಬೇಕಂದ್ಬಿಟ್ಟಿದೆ. ನಾವು ಹಗಲಿರುಳು ನಾವೆಲ್ಲ ಪ್ಲಾನ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ನಮ್ಮ ಕಮಿಷನರ್ ಸರ್ ಹೇಳ್ತಾರೆ. ಕೂಡ ವಿಳಂಬ ಮಾಡ್ತಾ ಇದ್ದಾರೆ. ನಾವು ಅದನ್ನು ಪ್ರತಿ ತಿಂಗಳು ಪೋಸ್ಟ್ಪೋನ್ ಮಾಡಿ ಅಥವಾ ಸರ್ಕಾರ ಕೂಡ ಅವರಿಗೆ ಸುಮಾರು ಟೈಮ್ ಕೊಟ್ಟಿದೆ. ಆದರೂ ಕೂಡ ಜನರು ಆಸ್ತಿ ತೆರಿಗೆಯನ್ನು ಕಟ್ತಾ ಇಲ್ಲ. ನಾವು ಅಭಿವೃದ್ಧಿ ಮಾಡೋದು ಹೆಂಗೆ? ಆಸ್ತಿ ತೆರಿಗೆ ಬಂದರೆ ನಾವು ಎಲ್ಲ ಕಡೆನೂ ಅಭಿವೃದ್ಧಿ ಮಾಡಬೇಕಾಗಿರೋದು. ದಯವಿಟ್ಟು ಅದನ್ನು ಅಷ್ಟೇ ಬೇಗ ಸಾಧ್ಯವಾದಷ್ಟು ಬೇಗ ಬಂದು ನೀವು ಆಸ್ತಿ ತೆರಿಗೆ ಕಟ್ಟಬೇಕಂತ ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಆಯುಕ್ತರು. ದಿನಗಳಲ್ಲಿ ನಗರದ ಪ್ರತಿ ಮೂಲೆಯಲ್ಲೂ ಸಹ ಇವತ್ತು ಅಭಿವೃದ್ಧಿ ಕೆಲಸಗಳು ನಗರದಲ್ಲಿ ನಡೀತಾ ಇರೋದ್ರಿಂದ ದಯವಿಟ್ಟು ನಾಗರಿಕರಲ್ಲಿ ಮನವಿ ಮಾಡ್ತೇವೆ, ಇದನ್ನು ಸರ್ಕಾರದಿಂದ ತಂದು ಮಾಡಬೇಕಾದಾಗ ಬಹಳ ಕಷ್ಟ ಇದೆ. ಇಂಪ್ಲಿಮೆಂಟ್ ಮಾಡ್ತಾ ಇದ್ದನ್ನು ನೀವು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ನಗರವನ್ನು ಸ್ವಚ್ಛ ಮತ್ತು ಹಸಿರು ಚಿಂತಾಮಣಿ ಮಾಡಬೇಕನ್ನೋ ನಮ್ಮ ಏಕೈಕ ಉದ್ದೇಶದಿಂದ ನಾವು ಪ್ರತಿ ವಾರ್ಡ್ಗೂ ಏನು ಕಸದ ವೆಹಿಕಲ್ಸ್ ಕೊಟ್ಟಿದ್ದೀವಿ, ಆ ವಾಹನಗಳಿಗೆ ದಯವಿಟ್ಟು ನಮ್ಮ ಬಂದಾಗ ನಿಮಗೆ ಯಾವ ಸಮಯಕ್ಕೆ ಬೇಕು ಹೇಳಿ, ನಮ್ಮ ಸ್ಥಳೀಯ ನಮ್ಮ ಕೌನ್ಸಲರ್ಸನ್ನು ಉಪಯೋಗಿಸ್ಕೊಂಡು ಆ ಸಮಯಕ್ಕೆ ನಾವು ನಿಮಗೆ ವಾಹನವನ್ನು ಕಳಿಸ್ಕೊಡ್ತೇವೆ. ನೀವು ರಸ್ತೆಗೆ ದಯವಿಟ್ಟು ಕಸವನ್ನು ಚೆಲ್ಲಬೇಡಿ. ಕಸವನ್ನು ಸಬ್ಗ್ರಿಗೇಟ್ ಮಾಡಿಕೊಟ್ಟು ನಮ್ಗೆ ಕೊಟ್ಟರೆ ನೀವು ಬಹಳ ಅನುಕೂಲ ಆಗ್ತದೆ. ನಾವು ಮುಂದಿನ ದಿನಗಳಲ್ಲಿ ಅದನ್ನು ಕಸವನ್ನು ಬೇರ್ಪಡಿಸಿ ನಾವು ಅದು ಸಗ್ರಿಗೇಟ್ ಮಾಡಿ ಬೇರೆ ಅದನ್ನು ಉಪಯೋಗಿಸ್ಕೊಳ್ಳೋಂಥ ವ್ಯವಸ್ಥೆ ಆಗ್ತದೆ. ನಗರವೂ ಸಹ ನಾವು ಸ್ವಚ್ಛ ಮತ್ತು ಸುಂದರವಾಗಿರೋಂಥ ನಗರವನ್ನು ನಾವು ನೋಡಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಮೀಡಿಯಾಗಳಲ್ಲೂ ಸಹ ನಾವು ಈಗಾಗಲೇ ಪ್ಲಾಂಟೇಷನನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಪ್ಲಾಂಟೇಷನ್ ಸಹ ಆಗ್ತಿದ್ದೀವಿ, ನೀವು ಗಮನಿಸಿರ್ಬೋದು.
ಚೇಳೂರು ಸರ್ಕಲ್ಲು, ಬೆಂಗಳೂರು ಸರ್ಕಲ್ಲು, ಈಗ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ವಿಸ್ತರಿಸಲಿಕ್ಕೆ ಈಗಾಗಲೇ ನನಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಕಾರ್ಯೋನ್ಮುಖರಾಗಿದ್ದೇವೆ ಅದರ ಪ್ರಕಾರ. ಅದೇ ರೀತಿಯಾಗಿ ಮೀಡಿಯಾನಲ್ಲಿ ಈಗಾಗಲೇ ಲೈಟಿಂಗ್ ಸಹ ಬರ್ತದೆ, ಸಬ್ಬಲ್ ಬರ್ತದೆ. ಈಗಾಗಲೇ ನಾವು ಜನನಿಬಿಡ ಇಲ್ಲದಂಥ ಪ್ರದೇಶಗಳಲ್ಲಿ ಈಗ ಕೋಟಿಕೆರೆಯಿಂದ ನಾವು ಈಗಾಗಲೇ ಕೆಲಸವನ್ನು ಮಾಡ್ಕೊಂಬರ್ತಿದ್ವಿ. ನಗರದ ಒಳಗಡೆ ರಾತ್ರಿ ವೇಳೆ ಮಾಡಬೇಕಂತ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ವಿ, ಅದು ಸಹ ಕೆಲಸ ಆಗ್ತದೆ. ಆಜಾದ್ ಚೌಕ್ ನೀವು ಗಮನಿಸಿರ್ಬೋದು, ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಮತ್ತು ವಾಲ್ಮೀಕಿ ಸರ್ಕಲ್ ವೃತ್ತಗಳು ಈ ವಾರದಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ. ಇದು ಸ್ವಚ್ಛತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ವಿಚಾರಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ನಾಗರಿಕರು ನಿಮ್ಮ ಮನೆ ಬಳಿ ಬಂದಾಗ ಕಸವನ್ನು ಸಗ್ರಿಗೇಟ್ ಮಾಡಿ ಬೇರ್ಪಡಿಸಿ ನಮ್ಮ ಕಸದ ವಾಹನಗಳಿಗೆ ಕೊಡಿ. ಯಾರು ನಮ್ಮ ವಾಹನಗಳನ್ನು ಬರೋದಿಲ್ಲ ಅಂತ ಗೊತ್ತಾಗುತ್ತೋ ದಯವಿಟ್ಟು ನನಗಾಗಲಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಾಗಲಿ, ನಮ್ಮ ಮಾಸ್ಟರ್ಗಾಗಲಿ ನೀವು ಗಮನಕ್ಕೆ ತಂದಲ್ಲಿ ನಾವು ಅವ್ರ ಇಮಿಡಿಯೇಟಲ್ಲಿ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ. ನಿಮಗೆಲ್ಲ ನಾಗರಿಕರು ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ಕಸವನ್ನು ರಸ್ತೆಯಲ್ಲಿ ಚೆಲ್ಲಿ ಕೋಟ್ಯಾಂತರ ರೂಪಾಯಿಯಿಂದ ಮಾಡ್ತಂಥ ರಸ್ತೆಗಳನ್ನಾಗಲಿ ಮನವಿ ಮಾಡ್ತೇನೆ. 2 ಜನಗಳನ್ನು ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅವರನ್ನು ಸಹ ವಾರ್ಡಲ್ಲಿ ನಾವು ಇದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಅವ್ರ ಮನೆ ಕಡೆ ಬಂದಾಗ ದಯವಿಟ್ಟು ಸಹಕಾರ ಕೊಡಿ. ಯಾರೂ ಸಹ ಅವರ ಬಗ್ಗೆ ತುಚ್ಛ ಮನೋಭಾವದಿಂದ ನೋಡೋದಾಗಲಿ, ಅವ್ರ ಮೇಲೆ ಕೈ ಮಾಡೋದಾಗಲಿ ಕಾನೂನಲ್ಲಿ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಆ ಥರ ಮಾಡಬೇಡಿ ಅಂತ ನಾನು ಈಗಾಗಲೇ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಯಾಕಂದರೆ ಒಂದು ಘಟನೆ ನಡೆದಿರೋದ್ರಿಂದ ಹೇಳ್ತಾ ಇದ್ದೀನಿ, ಅವರು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಆ ಘಟನೆಯನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಅರಿವಿಲ್ಲದೆ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರಿಗೂ ನಾವು ಕರೆದು ಹೇಳಿದ್ದೀವಿ. ಅವರು ಸಹ ನಮ್ಮ ಜೊತೆ ಆಯಿತು ಸರ್ ಇದು ಮಾಡಬಾರ್ದಾಗಿತ್ತು, ಕಸವನ್ನು ಇನ್ಮೇಲೆ ರಸ್ತೆಗೆ ಚೆಲ್ಲೋದಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಸೊ ನಾವು ಘಟನೆಯನ್ನು ಅಲ್ಲಿಗೆ ಬಿಟ್ಟಿದ್ದೇವೆ. ಮುಂದುವರೆದು ನಗರದಲ್ಲಿ ಗಮನಿಸಿರ್ಬೋದು, ದೇವರ ಕೃಪೆ ಭಕ್ತರಳ್ಳಿ ಅರಸೀಕೆರೆಯಿಂದ ಬರೀ ಅರ್ಧ ಅಡಿ ಮಾತ್ರ ಇದೆ ಕೋಡಿ ಹೋಗಲಿಕ್ಕೆ. ಖಂಡಿತ ಒಂದ್ಸರಿ ಮಳೆ ಬಂದರೆ ಕೋಡಿ ಹೋಗುತ್ತೆ. ಈಗಾಗಲೇ ಕನಂಪಲ್ಲಿ ಕೆರೆಯಲ್ಲೂ ಸಹ ನೀರು ಸಾಕಷ್ಟು ತುಂಬಿದೆ. ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ. ಕಳೆದ 3 ದಿವಸಗಳಿಂದ ನನಗೆ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ. ನಾ ಎಲ್ಲ ವಾಲ್ಮೆನ್ಸನ್ನು ಕರೆದು ಮೀಟಿಂಗ್ ಮಾಡಿದ್ದೀವಿ. ಸುರೇಶ್ ಅಂತ ಇದಕ್ಕೆ ಸಪ್ರೇಟಾಗಿ ಒಬ್ಬ ಇಂಜಿನಿಯರ್ನ ಸಹ ನೇಮಕ ಮಾಡಿದ್ದೀವಿ. ಇಷ್ಟು ದಿವಸ ಕೆಲವು ವಾರ್ಡ್ಗಳಲ್ಲಿ 3 ದಿನಕ್ಕೆ ಬರ್ತಾಯಿತ್ತು, ಕೆಲವೊಂದು ಕಾಲೋನಿಗಳಲ್ಲಿ ದಿನ ನೀರು ಬರ್ತಾಯಿತ್ತು, ಕೆಲವೊಂದರಲ್ಲಿ ವಾರ ಆದರೆ ಬರ್ತಿರ್ಲಿಲ್ಲ. ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಈಗಾಗಲೇ ಸಾಕಷ್ಟು ನೀರಿರೋದ್ರಿಂದ ನಾವು ಆಲಮ್ ಸಹ ಖರೀದಿ ಮಾಡಿದ್ದೇವೆ. ವಾರದಲ್ಲಿ 2 ದಿವಸ ಕಡ್ಡಾಯವಾಗಿ ನೀರು ಕೊಡಲೇಬೇಕು ನಗರದಲ್ಲಿ ಅಂತ ನನಗೆ ಮಾನ್ಯ ಸಚಿವರು ತಾಕೀತು ಮಾಡಿರೋದ್ರಿಂದ ಈಗಾಗಲೇ ನೀರು ಇರೋದ್ರಿಂದ ಇನ್ನು ಮುಂದೆ ಸೋಮವಾರ ಮತ್ತು ಗುರುವಾರ ಯೂನಿಫಾರ್ಮ್ ಆಗಿ ನೀರು ಸಿಟಿಯಲ್ಲಿ ಎಲ್ಲ ಕಡೆ ಒಂದೇ ಸರಿ ಬಿಡಬೇಕಂತ ನಾವು ಈಗಾಗಲೇ ನನ್ನ ಸ್ಥಳೀಯ ಸಂಸ್ಥೆ ನನ್ನ ಸಿಬ್ಬಂದಿಗಳಿಗೂ ಸಹ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೇನೆ. ಅದೇ ರೀತಿಯಾಗಿ ಇನ್ನು ಮುಂದೆ ಕನಿಷ್ಠ 3 ರಿಂದ 4 ಇಲ್ಲಾಂದ್ರೆ 3 ದಿವಸಕ್ಕೆ ಎಲ್ಲ ವಾರ್ಡ್ಗಳಲ್ಲಿ ಯೂನಿಫಾರ್ಮ್ ಆಗಿ ನೀರು ಬಂದೇ ಬರುತ್ತೆ. ಅದನ್ನು ಕಾರ್ಯೋನ್ಮುಖರಾಗಿದ್ದೇವೆ. ಕೆಲವೊಂದು ಕಡೆ ಪೈಪ್ಲೈನ್ ವ್ಯವಸ್ಥೆಯನ್ನು ಸರಿಯಾಗಿ ಇಲ್ಲದೇ ಇರೋದನ್ನು ಅದನ್ನು ಮಾಡ್ಕೊಳ್ಳಿಕ್ಕೆ ನಾನು ಈಗಾಗಲೇ ಅವರಿಗೆ ತಯಾರು ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ತಯಾರು ಮಾಡ್ಕೊಳ್ತಾ ಇದ್ದಾರೆ. ನೀರಿನ ಸಮಸ್ಯೆ ಏನೇ ಇರಲಿ ನಮ್ಮ ಸದಸ್ಯರುಗಳು ಸಹಕಾರನೂ ಇದೆ. ನಮ್ಮ ಅಧ್ಯಕ್ಷರು ನನಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ನೀರು ಎದ್ಕೊಂಡು ನಾವು ನೀರು ಕೊಡ್ತಿದ್ರೆ ತಪ್ಪಾಗುತ್ತೆ ಜನರಿಗೆ ಅಂತ. ಇನ್ನು ಮುಂದೆ ವಾರದಲ್ಲಿ ಪ್ರತಿ ವಾರ್ಡ್ಗೂ ಸಹ ಯೂನಿಫಾರ್ಮ್ ಆಗಿ 2 ದಿನ, ವಾರದಲ್ಲಿ 2 ದಿನ ನೀರು ಬಂದೇ ಬರುತ್ತೆ. ಅದನ್ನು ಸಾರ್ವಜನಿಕರು ದಯವಿಟ್ಟು ಸದ್ಬಳಕೆ ಮಾಡಿಕೊಳ್ಳಿ. ಎಲ್ಲೂ ನೀರು ಪೋಲ್ ಮಾಡೋಕ್ಕೆ ಹೋಗಬೇಡಿ. ಬೇಕಾದರೆ ಮನುಷ್ಯನ ರಕ್ತ ಉತ್ಪತ್ತಿ ಆಗುತ್ತೆ, ನೀರು ಉತ್ಪತ್ತಿ ಆಗೋದಿಲ್ಲ. ನೀರು ಅಮೂಲ್ಯ, ರಕ್ತಕ್ಕಿಂತ ಅಮೂಲ್ಯವಾದದ್ದು ನೀರಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ದಯವಿಟ್ಟು ನೀರನ್ನು ಎಲ್ಲೂ ಪೋಲ್ ಮಾಡಬೇಡಿ. ನೀರನ್ನು ಬಳಸ್ಕೊಂಡು ಮಿತವಾಗಿ ಬಳಸಿ. ಏನು ಇಷ್ಟು ದಿವಸ 2 ಗಂಟೆ 2.5 ಗಂಟೆ ಕೆಲವೊಂದು ಕಡೆ ಬಿಡ್ತಿದ್ವು, ಅದನ್ನ ಸಿಸ್ಟಮನ್ನು ನಾವು ಇನ್ನೂ ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಟ್ಯಾಂಕ್ ಕೆಪಾಸಿಟಿ ಇದೆಯೋ ಅಷ್ಟು ನೀರು ಆ ವಾರ್ಡ್ಗಳಲ್ಲಿ ಬಿಡ್ತೇವೆ. ಎಲ್ಲೆಲ್ಲಿ ಟ್ಯಾಂಕ್ ಕೆಪಾಸಿಟಿ ಇಲ್ಲೋ, ಎಲ್ಲೆಲ್ಲ ಸ್ಲಮ್ಸಲ್ಲಿ ಡ್ರಮ್ಸಲ್ಲಿ ಇಟ್ಕೊಳ್ಳೋಕೆ ಶೇಖರಣೆ ಮಾಡ್ಕೊಳ್ಳೋಕೆ ಜಾಗ ಆಯಿತು, ಅದನ್ನು ನಾವು ಈಗಾಗಲೇ ಸಚಿವರು ನಾನು ಕೆಲವೊಂದನ್ನು ನನಗೆ ಒಂದು ಸ್ಕೆಚ್ ಹಾಕಿಕೊಟ್ಟಿದ್ದಾರೆ, ಯಾವ ವಾರ್ಡಲ್ಲಿ ಎಷ್ಟು ಬಿಡಬೇಕು ಅಂತ. ಅದ್ರ ಪ್ರಕಾರ ನಾನು ಕಾರ್ಯೋನ್ಮುಖರಾಗ್ತೀನಿ. ಒಟ್ಟಾರೆಯಾಗಿ ಎಲ್ಲ ನಾಗರಿಕರಿಗೂ ನೀರು ಸಿಗೋಂಥ ವ್ಯವಸ್ಥೆ ಆಗುತ್ತೆ. ಮುಂದುವರೆದು ಸುಮಾರು ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂಗೆ 2 ಪ್ಯಾಕೇಜ್ ಮಾಡಿ 62-61 ಲಕ್ಷಗಳಲ್ಲಿ ಈಗಾಗಲೇ ನಾವು ಬೋರ್ವೆಲ್ ಡ್ರಿಲ್ ಮಾಡ್ತಾಯಿದ್ವಿ. ತಾವೆಲ್ಲ ಗಮನಿಸಿರ್ಬೋದು, ರಾತ್ರಿ ಇಡ್ಲಿ ಪಾಳ್ಯದಲ್ಲಿ ಹಾಕಿದ್ವಿ. 6 ಇಂಚಕ್ಕೂ ಹೆಚ್ಚು ನೀರು ಬಂದಿದೆ. 2 ಪಾಯಿಂಟನ್ನು ಈಗಾಗಲೇ ನಾವು ನಾರಾಯಣಹಳ್ಳಿ ಪಂಪ್ ಹೌಸು ಮತ್ತು ಚೌಡರೆಡ್ಡಿ ಪಾಳ್ಯದಲ್ಲಿ ಈಗಾಗಲೇ ಬೋರ್ ಡ್ರಿಲ್ಲಿಂಗ್ ನಡೀತಾ ಇದೆ. ಎಲ್ಲ ಬೋರ್ವೆಲ್ಗಳು ಸಕ್ಸಸ್ ಆಗ್ತಾ ಇದೆ. ಯಾವುದು ಇದುವರೆಗೂ ಒಂದು ಬೋರ್ವೆಲ್ಲು ನಾವು ಬಂದಾಗಿಂದ ಫೇಲ್ ಆಗಿಲ್ಲ. ಎಲ್ಲ ಬೋರ್ವೆಲ್ಗಳು ನೀರು ಸಿಗ್ತಾ ಇರೋದ್ರಿಂದ, ಮತ್ತು ಈಗಾಗಲೇ ಹಿಂದೆ ಏನು ಮುಚ್ಚೋಗಿದ್ವು ಬೋರ್ವೆಲ್ಗಳು ಅದನ್ನೆಲ್ಲ ಮತ್ತೆ ರೀಚಾರ್ಜ್ ಆಗಿದೆ ಅಂತ ಹೇಳಿದ್ರು ಎಲ್ಲ ತೆಗೆಸ್ತಾ ಇದ್ದೀವಿ. 13 ಬೋರ್ವೆಲನ್ನು ಈಗಾಗಲೇ ತೆಗೆಸಿ ರೀಚಾರ್ಜ್ ಮಾಡಿಸಿ ಅದರಲ್ಲಿ ಪಂಪು ಮೋಟರ್ ಬಿಟ್ಟು ಜನಗಳಿಗೆ ನೀರು ಕೊಡೋ ವ್ಯವಸ್ಥೆನೂ ಸಹ ನಾವು ನೀರು ಕೊಡ್ತಾ ಇದ್ದೀವಿ. ಏನು ತೆರಿಗೆ ಪಾವತಿ ಮಾಡಿ ಅಂತ ನನ್ನ ಕಟ್ಟ ತೆರಿಗೆ ಮೇಲೆ ನಗರಸಭೆ ನಡೀಬೇಕಾಗಿರೋದ್ರಿಂದ ಇಲ್ಲಿರೋಂಥ ಪೌರ ಕಾರ್ಮಿಕರಿಗೂ ವಾಟರ್ ಸಪ್ಲೈ ಆಪರೇಟರ್ಸ್ ಕೆಲವರಿಗೆ ಸಂಬಳ ಅದರಲ್ಲೇ ಕೊಡಬೇಕಾಗಿರೋದ್ರಿಂದ ನೀವು ದಯವಿಟ್ಟು ತೆರಿಗೆಗಳನ್ನು ಪಾವತಿ ಮಾಡಿ. ತೆರಿಗೆಗಳನ್ನು ಪಾವತಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ನಾವು ಕ್ರಮ ತಗೊಳ್ತೀವಿ.
ಎಲ್ಲ ಸಹಕಾರ ತಗೊಳ್ತೀವಿ, ಎಲ್ಲ ಸದಸ್ಯರ ಸಹಕಾರ ತೆಗೆದುಕೊಂಡು ಅದನ್ನು ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗ್ತದೆ, ಅದಕ್ಕೆ ಆಪರೇಷನ್ ಥಿಯೇಟರ್ ಬೇಕಾಗ್ತದೆ. ಆ ಥಿಯೇಟರ್ ಕನಿಷ್ಠ ನಾಯಿಗಳನ್ನು 3 ದಿವಸ ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಇದು ಎಲ್ಲೂ ಸಹ ಚಿಂತಾಮಣಿಯಲ್ಲ, ಜಿಲ್ಲೆಯಲ್ಲೆಲ್ಲೂ ಸಹ ಈ ಥರ ಒಂದು ಇಕ್ವಿಪ್ಮೆಂಟ್ಸ್ ಇಲ್ಲದೇ ಇರೋದ್ರಿಂದ, ಮತ್ತು ಅದನ್ನು ಹಿಡಿದು ಬೇರೆ ಕಡೆ ಎಲ್ಲಾದರೂ ಸಾಗಾಟ ಮಾಡೋಣ ಅನ್ನೋದ್ರೆ ಅದನ್ನು ಪ್ರಾಣಿದಯಾ ಸಂಘದವರು ಈಗಾಗಲೇ ಶಿಡ್ಲಘಟ್ಟಲ್ಲಿ ಗಮನಿಸಿರ್ಬೋದು, ಬೇರೆ ಕಡೆ ಎಲ್ಲ ಅದನ್ನು ಸುಪ್ರೀಂ ಕೋರ್ಟ್ವರೆಗೂ ಕೇಸಸ್ ಹಾಕ್ಕೊಂಡಿರೋದ್ರಿಂದ ಅದನ್ನು ಈ ಥರ ಸಮಸ್ಯೆಗಳಿದ್ದಾವೆ. ಯಾರೂ ಸಹ ಟೆಂಡರ್ ಹಾಕಲಿಕ್ಕೆ ಮುಂದೆ ಬರ್ತಾ ಇಲ್ಲ. ತಮ್ಗೆ ಯಾರಾದರೂ ಗೊತ್ತಿದ್ರೆ ತಮ್ಗೆ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ, ಟೆಂಡರ್ ಹಾಕಲಿ, ನಾವು ಖಂಡಿತ ನಾಯಿಗಳನ್ನು ಇಡಿಸ್ತೀವಿ. ನಾಯಿಗಳು ದಾಳಿ ಮಾಡ್ತಾ ಇರೋದಕ್ಕೆ ಎರಡನೇ ಕಾರಣ ಏನಂದರೆ, ನಮ್ಮಲ್ಲಿ ಏನು ಚಿಕನ್ ಮಟನ್ ಅಂಗಡಿಗಳಿದಾವೋ ಅವ್ರು ಕೊಯ್ದು ರಕ್ತವನ್ನು ಬಿಡ್ತಾ ಇರೋದ್ರಿಂದ ಅದನ್ನು ತಿಂದು ಅದಕ್ಕೆ ಅಡಿಕ್ಟ್ ಆಗಿರೋಂಥ ನಾಯಿಗಳು ಜನರ ಮೇಲೆ ಬೀಳ್ತಿದೆ. ನಾನು ಅವರಲ್ಲೂ ಸಹ ಕಳೆದ ಬಾರಿ ಕರೆದು ಮನವಿ ಮಾಡಿದ್ದೇನೆ. ನಾನು ನಮ್ಮ DYSP ಅವರು ಈಗಾಗಲೇ ಅವಾಯ್ಡ್ ಮಾಡಿದ್ದಾರೆ. ಅವರು ಯಾವುದೋ ರಸ್ತೆಗೆ ಬಿಡ್ತಾ ಇಲ್ಲ. ಅವರ ಒಂದು ಹಂತದಲ್ಲಿ ಅವರು ಕಟಾವು ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ಮನವಿ ಮಾಡ್ತೇನೆ, ದಯವಿಟ್ಟು ರಸ್ತೆಗೆಲ್ಲ ಬಿಡಕ್ಕೆ ಹೋಗಬೇಡಿ, ಇದರಿಂದ ನಾಯಿಗಳ ಹಾವಳಿ ಮತ್ತಷ್ಟು ಜಾಸ್ತಿ ಆಗ್ಬೋದಂತ. ಖಂಡಿತವಾಗ್ಲೂ ಯಾರಾದರೂ ಮುಂದೆ ಬಂದಲ್ಲಿ ನಾಯಿಗಳ ಹಾವಳಿಯನ್ನು ನಾವು ನಿಲ್ಲಿಸ್ತೇವೆ. ಇಲ್ಲಾಂದರೆ ಸರ್ಕಾರದ ಗಮನಕ್ಕೆ ಇಲ್ಲ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ನಿಯಂತ್ರಣ ಮಾಡೋಂಥದ್ದು ಮಾಡ್ತೇವೆ. ಕೆಲವೊಂದು ಸ್ಕೀಮ್ಸ್ ನಡೀತಾ ಇದೆ. ಈಗ ನಗರೋತ್ಥಾನ ಫೇಸ್ 3 ನಾವು ಗಮನಿಸ್ಬೋದು. ವಿನೋಬ ಕಾಲೋನಿ ನಡೀತದೆ, ನಮ್ಮ ಸನ್ಮಾನ್ಯ ಸದಸ್ಯರಂತ ನಮ್ಮ ಹರೀಶ್ ಅವರು ವಾರ್ಡಲ್ಲೂ ಸಹ ನಡೀತಾ ಇದೆ, ಕೆಲವು JJ ಕಾಲೋನಿಯಲ್ಲಿ ನಡೀತಾ ಇದೆ, ವೆಂಕಟಗಿರಿ ಕೋಟೆಯಲ್ಲಿ ನಡೀತಾ ಇದೆ. ಫಸ್ಟ್ ಏನು ಮಾಡ್ತಾರೆ, ನಮ್ಮಲ್ಲಿ ಡ್ರೈನ್ ಮಾಡ್ಕೊಳ್ತೀವಿ ನಾವು. ಡ್ರೈನ್ ಆದಮೇಲೆ ಪೈಪ್ಲೈನ್ ಮಾಡಿಕೊಂಡು ರಸ್ತೆಗೆ ಹೋಗಬೇಕು. ಈ ಒಂದು ಪ್ರೋಸೆಸ್ ಇರೋದ್ರಿಂದ ಮೊದಲ ಹಂತದಲ್ಲಿ ನಾವೀಗಾಗಲೇ ಡ್ರೈನ್ಸನ್ನು ಎಲ್ಲ ಕಡೆ ಪರಿಪೂರ್ಣ ಮಾಡ್ತಾ ಇದ್ವಿ. ಎಲ್ಲ ಸ್ಕೀಮ್ಸಲ್ಲಿ ಡ್ರೈನ್ಸ್ ಆಗೋಗಿರೋದ್ಮೇಲೆ ನೆಕ್ಸ್ಟ್ ಪೈಪ್ಲೈನ್ ಮಾಡ್ತಾ ಇದ್ವಿ. ಪೈಪ್ಲೈನ್ ಆದಮೇಲೆ UGD ಕನೆಕ್ಷನ್ಸ್ ಕರೆಕ್ಟಾಗಿ ಮನೆಗೆ ಕೊಟ್ಟು ಕಂಪ್ಲೀಟ್ ಆದಮೇಲೆ ವೆದರ್ ನೋಡಿಕೊಂಡು ನಾವು ಮಾಡಬೇಕು. ಇದೆಲ್ಲ ಪ್ರೋಸೆಸ್ ಆಗಲಿಕ್ಕೆ ಕ್ಯೂರಿಂಗ್ ಅವರ್ಸು ಇದು ಎಲ್ಲ ಸೇರಿ ತಾವು ಹೇಳಿದಂಗೆ 2 ರಿಂದ 3 ತಿಂಗಳು ಹಿಡಿಯುತ್ತೆ. ಆದ್ದರಿಂದ ಅದು ಪ್ರೋಸೆಸ್ ನಿಧಾನ ಆಗ್ತಿದ್ದು ಹೊರತು ಯಾವುದೇ ರೀತಿ ತೊಂದರೆ ಮಾಡುವ ಉದ್ದೇಶ ಇಲ್ಲ, ಏನಿಲ್ಲ. ಕ್ಯೂರಿಂಗ್ ಅವರ್ಸ್ ಇರೋದ್ರಿಂದ ಮಾಡ್ತಾ ಇದ್ವಿ. ಖಂಡಿತವಾಗಿಯೂ ನಗರದಲ್ಲಿ ಎಲ್ಲ ಕಡೆನೂ 3 ರಿಂದ 3.5 ತಿಂಗಳೊಳಗಡೆ ಎಲ್ಲ ಕಾಮಗಾರಿಗಳನ್ನು ಮುಕ್ತಾಯವಾಗ್ತವೆ. ಬಂದಿರೋದ್ರಿಂದ ಅಲ್ಲಿ ಓಡಾಟಕ್ಕೆ ಮತ್ತು ಶಾಲಾ ವಾಹನಗಳ ಓಡಾಟಕ್ಕೆ ಮತ್ತು ರಸ್ತೆಯನ್ನು ತೆಗೆದುಕೊಂಡು ವಿಸ್ತೃತ ರೂಪ ಏನು ಮಾಡಬೇಕಂತ ಚರ್ಚೆ ಮಾಡಬೇಕಾಗ್ತದೆ ಮೇಲಾಧಿಕಾರಿಗಳ ಹತ್ರ ಮತ್ತು ಸನ್ಮಾನ್ಯ ಅಧ್ಯಕ್ಷ ಹತ್ರ ನಾವು ಚರ್ಚೆ ಮಾಡಬೇಕಾಗ್ತದೆ. ಎಷ್ಟು ತೆಗೆಸಬೇಕಾಗುತ್ತೆ ಏನಂತ. ಈಗಾಗಲೇ ನಾವು ಮಾರ್ಕಿಂಗ್ ಸಹ ಮಾಡಲಿಕ್ಕೆ ಹೋಗ್ತಿದ್ವಿ. ಈ ವಾರದಲ್ಲಿ ನಾವು ಮಾರ್ಕಿಂಗ್ ಮಾಡ್ತೀವಿ. ಅದನ್ನು ಕ್ಲೀನಾಗಿ ಎಲ್ಲ ಮ್ಯಾಪಿಂಗ್ ಎಲ್ಲ ಮಾಡ್ಕೊಂಡಿದ್ವಿ. ಶಾರ್ಟ್ಲಿ ಅದು ಅಲ್ಲಿರುವಂಥ ಸಾರ್ವಜನಿಕರ ಸಹಕಾರ ತೆಗೆದುಕೊಂಡು ಅವರ ಬೆಂಬಲದೊಂದಿಗೆ ನಮ್ಮ ನಗರಸಭೆ ಸ್ವತ್ತು ಏನಾದರೂ ಒತ್ತುವರಿ ಮಾಡ್ಕೊಂಡಿದ್ರೆ ತೆರವುಗೊಳಿಸೋದು ಮತ್ತು ಅವ್ರದ್ದೇನಾದರೂ ಇದ್ದಲ್ಲಿ ಅವರನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾತಾಡಲಿಕ್ಕೆ ಈಗಾಗಲೇ ನಾನು ಮೇಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಮತ್ತು ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಕಾರ್ಯೋನ್ಮುಖರಾಗ್ತೀವಿ.